ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ತುಂಬ ವೇಟ್ ಮಾಡ್ತಾ ಇದ್ದ ದಿವಸ ಇವತ್ತು ಬಂದೇ ಬಿಡ್ತು. ದಟ್ ಈಸ್ ವಾಟ್ ಫಿಫ್ತ್ ಸೆಮ್ ರಿಸಲ್ಟು. ಆಲ್ರೆಡಿ ಅನೌನ್ಸ್ ಆಗಿದೆ, ರಿಲೀಸ್ ಆಗಿದೆ ರಿಸಲ್ಟು. ನೀವು ವಿ ಟಿ ಯು ವೆಬ್ಸೈಟ್ನ ರಿಫ್ರೆಶ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇಲ್ಲ ಅಂತ ಅಂದರೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಲ್ಲೂ ಕೂಡ ನಿಮಗೆ ಸಿಗುತ್ತೆ. ನಮ್ಮ ವಾಟ್ಸಪ್ ಚಾನಲಲ್ಲಿ ಕೂಡ ನಾನು ಲಿಂಕ್ ಹಾಕಿರ್ತೀನಿ, ಅಲ್ಲೂ ಸಿಗುತ್ತೆ ನಿಮಗೆ. ಫಸ್ಟ್ ಹೋಗಿ ನಿಮ್ಮ ರಿಸಲ್ಟ್ಸ್ನ ನೋಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ರಿಸಲ್ಟ್ಸ್ ಅನೌನ್ಸ್ ಆದಮೇಲೆ ನೀವು ನಿಮ್ಮ ಯು ಎಸ್ ಎನ್ ಮತ್ತು ಕ್ಯಾಪ್ಸನ್ನ ಎಂಟರ್ ಮಾಡಿ ನಿಮ್ಮ ರಿಸಲ್ಟ್ಸನ್ನು ನೋಡಿ. ಸೊ ಕೆಲವೊಬ್ರಿಗೆ ನಿಮ್ಮ ರಿಸಲ್ಟ್ ನೋಡಿ ತುಂಬ ಖುಷಿಯಾಗಿರ್ತೀರ, ಕೆಲವೊಬ್ರಿಗೆ ಬೇಜಾರಾಗಿರುತ್ತೆ, ಕೆಲವೊಬ್ರು ಕನ್ಫ್ಯೂಷನಲ್ಲಿರ್ತಾರೆ. ಡೋಂಟ್ ವರಿ. ಆಮೇಲೆ ಇನ್ನೊಂದೇನು ಅಂತ ಅಂದರೆ, ವೆರಿ ಇಂಪಾರ್ಟೆಂಟ್ ಏನಂತ ಅಂದರೆ, ಇವಾಗ ಎಲ್ಲರೂ ಒಂದೇ ಸತಿ ರಿಸಲ್ಟ್ಸ್ನ ಚೆಕ್ ಮಾಡ್ತಾ ಇರೋ ಕಾರಣ ನಿಮಗೆ ಸರ್ವರ್ ಬ್ಯುಸಿ ಅಂತ ಕೂಡ ಬರ್ಬೋದು. ನಿಮ್ಮ ರಿಸಲ್ಟ್ ಶೀಟ್ ಓಪನ್ ಆಗದೆ ಇರ್ಬೋದು, ವೆಬ್ಸೈಟ್ ಲೋಡ್ ಆಗದೆ ಇರ್ಬೋದು, ಅಥವಾ ಬ್ಲ್ಯಾಂಕ್ ಪೇಜ್ ತೋರಿಸಿರ್ಬೋದು. ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗೋಕ್ಕೆ ಹೋಗಬೇಡಿ. ರಿಸಲ್ಟ್ ಏನಾದರೂ ಮಿಸ್ ಆಗೋಯ್ತಾ, ರಿಸಲ್ಟ್ ಏನಾದರೂ ರಾಂಗ್ ಬಂತಾ, ಅಥವಾ ರಾಂಗ್ ಆಗಿದೆಯಾ, ಅಥವಾ ವಿ ಟಿ ಒ ರಿಸಲ್ಟ್ ಅಪ್ಲೋಡ್ ಮಾಡಿಲ್ವಾ, ಈ ಥರ ಎಲ್ಲ ನಿಮಗೆ ತಲೆಗಳಿಗೆ ಬರುತ್ತೆ. ಸೊ ಅದು ನಿಮ್ಮ ತಪ್ಪಲ್ಲ, ಅಥವಾ ವಿ ಟಿ ಒ ತಪ್ಪಲ್ಲ, ಅದು ಸರ್ವರ್ ಬ್ಯುಸಿ ಇರುತ್ತೆ. ಹೆವಿ ಟ್ರಾಫಿಕ್ ಇರೋ ಕಾರಣದಿಂದ ಅದು ಸರ್ವರ್ ಬ್ಯುಸಿ ಬರ್ತಿರುತ್ತೆ. ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗಕ್ಕೆ ಹೋಗಬೇಡಿ. ಇವಾಗ ನಿಮಗೆ ಸರ್ವರ್ ಬ್ಯುಸಿ ಬರ್ತಿರ್ಬೋದು, ಬಟ್ ಒಂದು 5 ಮಿನಿಟ್ಸ್ ಆದಮೇಲೆ ಟ್ರೈ ಮಾಡಿ, ಅಥವಾ ಒಂದು 5 ಟು 10 ಮಿನಿಟ್ಸ್ ಬಿಟ್ಕೊಂಡು ಟ್ರೈ ಮಾಡಿ. ಬರುತ್ತೆ. ಸೊ ನಿಮ್ಮ ರಿಸಲ್ಟ್ಸ್ ಓಪನ್ ಆದಾಗ ನೀಟಾಗಿ ನೋಡಿ, ಎಲ್ಲ ನಿಮ್ಮ ಎಕ್ಸ್ಪೆಕ್ಟೇಷನ್ ರಿಸಲ್ಟ್ ಬಂದಿದೆಯಾ ಬಂದಿಲ್ವಾ ಅಂತ. ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಕಡಿಮೆ ಬಂದಿದ್ರೆ, ಯೋಚನೆ ಮಾಡಿ ದಟ್ ಐ ನೀಡ್ ಟು ಗೋ ಫಾರ್ ರಿವ್ಯಾಲ್ಯೂಯೇಷನ್, ಅಥವಾ ಯು ಆರ್ ಸ್ಯಾಟಿಸ್ಫೈಡ್ ವಿತ್ ದಟ್ ಅಂತ. ಯೋಚನೆ ಮಾಡಿ ಅದ್ರ ಬಗ್ಗೆ. ನೀಟಾಗಿ ನೋಡ್ಕೊಳ್ಳಿ, ಪಾಸು ಫೇಲ್ ಮತ್ತು ಅಥವಾ ಎಕ್ಸ್ಪೆಕ್ಟೇಷನ್ಸ್ ರಿಸಲ್ಟ್ ಬಂದಿದೆಯಾ ಬಂದಿಲ್ವಾ, ಇದೆಲ್ಲ ಒಂಚೂರು ಗಮನ ಕೊಡಿ. ಯಾಕೆ ಅಂದರೆ ಮಾರ್ಕ್ಸ್ ಅನ್ನೋದು ಸಿ ಜಿ ಪಿ ಎ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅದರಿಂದ. ಸೊ ಐ ರಿಕ್ವೆಸ್ಟ್ ಆಲ್ ದ ಸ್ಟೂಡೆಂಟ್ಸ್ ಟು ಸ್ಟೇ ಕಾಮ್. ಪ್ಯಾನಿಕ್ ಆಗೋಕ್ಕೆ ಹೋಗಬೇಡಿ. ಆರಾಮಾಗಿ ಚೆಕ್ ಮಾಡಿ. ಇವಾಗ ರಿಸಲ್ಟ್ಸೇ ಬಂದಾದಮೇಲೆ ಏನಿರುತ್ತೆ, ಲೈಕ್ ನೀವೇನಾದರೂ ಚೇಂಜ್ ಮಾಡೋದಕ್ಕಾಗತ್ತಾ, ಇಲ್ಲ ಅಲ್ವಾ. ಸೊ ಇನ್ನೊಂದು ಸತಿ ಹೇಳಬೇಕಂದ್ರೆ, ವಿ ಟಿ ಯು ರಿಸಲ್ಟ್ ಫಿಫ್ತ್ ಸೆಮ್ ರಿಸಲ್ಟ್ ಒಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ. ನಿಮ್ಮ ರಿಸಲ್ಟ್ನ ಚೆಕ್ ಮಾಡ್ಕೊಳ್ಳಿ. ಮತ್ತು ಎಲ್ಲರಿಗೂ, ಎಲ್ಲ ಸ್ಟೂಡೆಂಟ್ಸ್ಗೂ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.